ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಈ ಅಸ್ಥಿಪಂಜರಗಳ ಶೋಧ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ಧರ್ಮಸ್ಥಳದಲ್ಲಿ ಏನು ಅಸ್ಥಿಪಂಜರಗಳ ಶೋಧ ನಡೀತಾ ಇತ್ತು, ಅದು ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗುತ್ತಾ ಅಥವಾ ಕೊನೆಗೊಳಿಸ್ತಾರ, ಅದನ್ನು ಅಂತ್ಯ ಮಾಡ್ತಾರ ಅನ್ನೋದ್ರ ಬಗ್ಗೆ ನಾಳೆ ಪರಮೇಶ್ವರ್ ಉತ್ತರ ಕೊಡಬೇಕಾಗಿದೆ ಸದನಕ್ಕೆ. ರಾಜ್ಯ ಸರ್ಕಾರದ ಮುಂದಿನ ನಿಲುವೇನು ಅನ್ನೋದು ನಾಳೆ ಗೊತ್ತಾಗಲಿದೆ. ಶವಗಳ ಶೋಧ ಕಾರ್ಯ ಅಥವಾ ಅಲ್ಲಿ ಮೃತದೇಹಗಳಿದೆ ಅಂತ ಏನು ಆರೋಪ ಮಾಡಿದ್ದ ಆತ ಒಂದಷ್ಟು ವಿಚಾರಗಳನ್ನ ಹೇಳಿದ್ದ. ತನಿಖೆ ಬಗ್ಗೆ ಸಿಎಂಗೆ ವಿವರಣೆ ನೀಡಿ ಸದನಕ್ಕೆ ಸ್ಪಷ್ಟನೆ ಕೊಡಬೇಕಾಗಿದೆ. ನಾಳೆ ನಿರ್ಧಾರವಾಗುತ್ತೆ ಅಸ್ಥಿಪಂಜರಗಳ ಶೋಧ ಭವಿಷ್ಯ. ಸೊ ತಾತ್ಕಾಲಿಕ ಬ್ರೇಕ್ ಹಾಕಬೇಕಾ ಅಥವಾ ಕಂಪ್ಲೀಟ್ ಆಗಿ ಅಂತ್ಯ ಮಾಡಬೇಕಾ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಈತ ಮಾಡಿರುವಂಥ ಆರೋಪ ಅಥವಾ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ ಅದಕ್ಕೆ ಪೂರಕವಾದಂಥ ರೀತಿಯಾದಂಥ ಸಾಕ್ಷ್ಯಗಳು ಈ ಶೋಧ ಕಾರ್ಯ ನಡೆಸಿದಾಗ ಸಿಕ್ಕಿಲ್ಲ. ಹಾಗಾಗಿ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗುತ್ತಾ, ಕಂಪ್ಲೀಟ್ ಆಗಿ ಅಂತ್ಯ ಮಾಡಲಾಗುತ್ತಾ, ಜೊತೆಗೆ ಈತನ ಹಿನ್ನೆಲೆಯನ್ನು, ಈತ ನೋಡಿದಂಥ ವಿಚಾರದಲ್ಲಿ ಸತ್ಯಾಂಶ ಎಷ್ಟಿದೆ, ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆ ಆಗಬೇಕಾಗಿದೆ. ಇದೇ ಈಗ ವಿಪಕ್ಷಗಳು ಕೂಡ ಮಾಡ್ತಿರುವಂಥ ಪಟ್ಟು. ಸದನಕ್ಕೆ ಉತ್ತರ ನೀಡಬೇಕಾಗಿದೆ ಗೃಹ ಸಚಿವ ಜಿ ಪರಮೇಶ್ವರ್. SIT ತನಿಖೆಯ ಫಲಶ್ರುತಿ ಏನು, ಇಷ್ಟು ದಿನಗಳ ಕಾರ್ಯಾಚರಣೆ, ಅದಕ್ಕೆ ಖರ್ಚಾದಂಥ ಹಣ, ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಕದನ ಒಂದ್ ಕಡೆ ಜೋರಾಗಿದೆ. ನಾಳೆ ಪರಮೇಶ್ವರ್ ಅವ್ರನ್ನ SIT ಅಧಿಕಾರಿಗಳು ಭೇಟಿ ಆಗ್ತಾರೆ. ಸದನ ಆರಂಭಕ್ಕೂ ಮುನ್ನ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿ ಮಾಹಿತಿ ನೀಡಲಿದ್ದಾರೆ. ತನಿಖೆಯ ಪ್ರಗತಿ ಏನು, ಏನೇನೆಲ್ಲ ವಿಚಾರಗಳು ಗೊತ್ತಾಗಿದೆ ಇನ್ವೆಸ್ಟಿಗೇಷನ್ ಅಲ್ಲಿ, ತನಿಖೆಯ ಮಾಹಿತಿ ಪಡೆದು ಪ್ರಕರಣದ ಬಗ್ಗೆ ಪರಂ ಉತ್ತರ ನೀಡಲಿದ್ದಾರೆ. ನಾಳೆ ಸದನದಲ್ಲಿ ಸಚಿವ ಪರಮೇಶ್ವರ್ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಬೇಕಾಗಿದೆ. ಇಷ್ಟು ದಿನಗಳ ಕಾರ್ಯಾಚರಣೆಯಲ್ಲಿ ಏನೇನಾಯಿತು, ಆತ ಮಾಡಿದಂಥ ಆರೋಪಕ್ಕೆ ಪೂರಕವಾದಂಥ ಸಾಕ್ಷ್ಯಗಳೇನಾದರೂ ಸಿಕ್ಕಿದೆಯಾ, ಜೊತೆಗೆ ಇಷ್ಟು ದಿನಗಳ ಕಾರ್ಯಾಚರಣೆ ಅಷ್ಟು ಸಿಬ್ಬಂದಿಯನ್ನು ಬಳಸಿ ಖರ್ಚು ಮಾಡಿ ಇದೆಲ್ಲವೂ ಕೂಡ ಏನಾದರೂ ಉಪಯೋಗಕ್ಕೆ ಬಂದಿದೆಯಾ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗಬೇಕಾಗಿದೆ. ಸೊ ಡಾಕ್ಟರ್ ಜಿ ಪರಮೇಶ್ವರ್ ನಾಳೆ ಅವ್ರನ್ನ SIT ಅಧಿಕಾರಿಗಳು ಒಂದಷ್ಟು ಮಾಹಿತಿ ಅವರಿಗೆ ಕೊಡ್ತಾರೆ, ಬ್ರೀಫ್ ಮಾಡ್ತಾರೆ. ಅದಾದ ನಂತರ CM ಅವ್ರನ್ನ ಕೂಡ ಭೇಟಿ ಆಗುವಂಥದ್ದಿದೆ ಸದನಕ್ಕೆ ಉತ್ತರ ಕೊಡೋಕ್ಕೆ ಮುಂಚೆ. ವಿಪಕ್ಷಗಳೀಗ ಮಾಡಿರುವಂಥ ಪ್ರಶ್ನೆಗಳು ಹಲವಾರಿದೆ. SIT ಕಾರ್ಯಾಚರಣೆಯಲ್ಲಿ ಏನೇನೆಲ್ಲ ಔಟ್ಕಮ್ ಬಂದಿದೆ ಅಂತ. ಸೊ ತನಿಖೆಯ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ SIT ಅಧಿಕಾರಿಗಳು. ತನಿಖೆಯ ಮಾಹಿತಿಯನ್ನು ಪಡೆದು ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ನಾಳೆ ಸದನದಲ್ಲಿ ಉತ್ತರ ನೀಡಲಿದ್ದಾರೆ. ಜೊತೆಗೆ ತನಿಖಾ ವರದಿಯನ್ನು ಬೇಗ ಸಲ್ಲಿಸೋದಕ್ಕೂ ಕೂಡ SITಗೆ ಸೂಚನೆ ನೀಡಲಾಗಿದೆ. ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಾಳೆ ಸದನದಲ್ಲಿ ಉತ್ತರ. ಚಾಮರಾಜನಗರದಲ್ಲಿ ಸಚಿವ ಪರಮೇಶ್ವರ್ ಹೇಳಿದರು. ಈ ಬಗ್ಗೆ ಅವ್ರನ್ನ ಕೇಳಿದಾಗ ಸದನದಲ್ಲಿ ಸಂಪೂರ್ಣ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸ್ತೀನಿ, ಯಾರೂ ಕೂಡ ಇದರಲ್ಲಿ ರಾಜಕೀಯ ಮಾಡಬಾರದು ಅಂತ ಹೇಳಿದ. ಅಲ್ಲ, ಅದು ಅವರು ತೀರ್ಮಾನ ಮಾಡ್ತಾರೆ. ನಾವು ಸರ್ಕಾರ ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಅವರು SIT ಅವರು ತೀರ್ಮಾನ ಮಾಡ್ತಾರೆ. ಇದು ಮಧ್ಯಂತರ ವರದಿ ಕೊಡಬೇಕಾ, ಇಲ್ಲ ಅಂತಿಮವಾಗಿ ನಾವು ಇನ್ವೆಸ್ಟಿಗೇಷನನ್ನು ಮುಗಿಸ್ಬೋದಾ, ಮುಗಿಸೋದಕ್ಕೆ ಸಾಧ್ಯ ಇದ್ದರೆ ಮಧ್ಯಂತರ ವರದಿ ಬೇಕಾಗಲ್ಲ. ಈ ರೀತಿ ತೀರ್ಮಾನಗಳನ್ನು SIT ಚೀಫ್ ಮಾಡ್ತಾರೆ, ಬಿಟ್ಟರೆ ನಾವು ಯಾರೂ ಹೇಳೋದಿಲ್ಲ. ಏಕೆಂದರೆ ಅವರಿಗೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಹಸ್ತಕ್ಷೇಪ ಮಾಡಿದರೆ ಸರಿ ಹೋಗೋದಿಲ್ಲ. ಅದನ್ನು ನಾವು ಪದೇ ಪದೇ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮತ್ತು ನಾವೆಲ್ಲ ನಾಯಕರುಗಳು ಕೂಡ ನಾವು ಯಾರೂ ಮಧ್ಯೆ ಪ್ರವೇಶಿಸೋದಿಲ್ಲ ಇದಕ್ಕೆ ಅಂತ ಹೇಳಿದ್ದೇವೆ. ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ಯಾಕೆಂದರೆ ಇದರಲ್ಲಿ ನಾನು ಹೇಳಿದಾಗೆ ರಾಜಕೀಯ ಆಗಬಾರ್ದು ಅಂತ. ಆದ್ದರಿಂದ ಇದು ರಾಜಕೀಯದ ದಿಕ್ಕಿಗೆ ಹೋದರೆ ಏನಾಗ್ಬೋದು ಅಂತ ಊಹೆ ಮಾಡ್ಕೊಳ್ಳಿ ನೀವು. ಅದರಿಂದ ನನ್ನ ವಿನಂತಿ ಏನು ಅಂದರೆ ಯಾರು ಕೂಡ ಇದರಲ್ಲಿ ರಾಜಕೀಯ ಮಾಡಬಾರ್ದು. ಸರ್, 16 ಪಾಯಿಂಟ್ಗಳಲ್ಲೂ ಕೂಡ ಏನು ಸಿಕ್ಕೇ ಇಲ್ಲ ಕಳೆ ಬರಹ, ಮತ್ತೆ ಹೊಸದಾಗಿ ಪಾಯಿಂಟ್ಗಳನ್ನು ಆತ ತೋರಿಸ್ತಾ ಇದ್ದಾನೆ, ಮತ್ತೆ ಕೂಡ ಕಾರ್ಯಾಚರಣೆ ಅದು ಅಂತಿಮವಾಗಿ SITನವರು ತೀರ್ಮಾನ ಮಾಡ್ತಾರೆ. ಇಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ, ಇವರು ಅಗೀತಾನೆ ಇರ್ತಾರೆ. ಆ ರೀತಿ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ. ಅದನ್ನು ಅವರು SITನವರು ತೀರ್ಮಾನ ಮಾಡ್ತಾರೆ. ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಹೇಳಿದಾಗೆ ಯಾರೂ ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದ್ದೇನೆ. ಇದು ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು.
ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತೊಗೊಂಡು FIR ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ. ಅದರಲ್ಲೇನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಆ ಮುಂದೆ ಕಾನೂನದ್ದು ನಡೆಯುತ್ತೆ. ಅಷ್ಟಕ್ಕೆ ಸ್ಥೀಮಿತವಾಗಬೇಕೇ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟರೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾಯಿದೆ, SIT ನಡೀತಾ ಇದೆ, ಅದು ಅಂತಿಮ ಆಗೋದಕ್ಕೆ ಬಿಟ್ಟರೆ ಅವನು ಸತ್ಯಾಸತ್ಯತೆ ಗೊತ್ತಾಗುತ್ತೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH